ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಾವು ಇತ್ತೀಚೆಗೆ ರೀಸೈಕ್ಲಿಂಗ್ ಸೆಕ್ಟರ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಹಾಗೆ ವೇರಿಯಸ್ ರೀಸೈಕ್ಲಿಂಗ್ ಸೆಗ್ಮೆಂಟ್ ಹಾಗೂ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದೇ ರೀತಿ ಇನ್ನೂ ಒಂದು ರೀಸೈಕ್ಲಿಂಗ್ ಸೆಗ್ಮೆಂಟ್ ನ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಎ ಇನ್ವೆಸ್ಟರ್ಸ್ ನಾವು ಈ ಸೆಕ್ಟರ್ ನ ಸ್ಟಡಿ ಮಾಡುವಾಗ ಏನೆಲ್ಲ ವಾಚ್ ಮಾಡಬೇಕು, ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ಲೇಯರ್ಸ್ ಯಾರು, ಅಂದ್ರೆ ಸ್ಟಾಕ್ಗಳು ಅಥವಾ ಕಂಪನಿಗಳು ಯಾವ್ಯಾವು, ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಗೆಳೆಯರೆ, ಇವತ್ತಿನ ಸೆಕ್ಟರ್ ಬಂದು ಪ್ಲಾಸ್ಟಿಕ್ ರೀಸೈಕ್ಲಿಂಗ್. ನಿಮ್ಗಂತೂ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಿರುತ್ತೆ. ಪ್ಲಾಸ್ಟಿಕ್ ಅನ್ನ ತುಂಬಾ ವರ್ಷಗಳಿಂದ ನಾವು ರೀಸೈಕಲ್ ಮಾಡ್ತಿದ್ದೀವಿ. ಬಟ್ ಇತ್ತೀಚೆಗೆ ಸಾಕಷ್ಟು ರೆಗ್ಯುಲೇಷನ್ಸ್ ಅಲ್ಲೂ ಕೂಡ ಬದಲಾವಣೆಗಳಾಗಿದೆ. 2022ರಲ್ಲಿ ಸರ್ಕಾರ ಒಂದಷ್ಟು ಬದಲಾವಣೆಗಳನ್ನ ಮಾಡಿದೆ. ಅಲ್ಲಿಂದ ಇತ್ತ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ ಈ ಸೆಕ್ಟರ್ ಅಲ್ಲಿ. ಜೊತೆಗೆ ಅವಕಾಶಗಳು ಕೂಡ ಓಪನ್ ಅಪ್ ಆಗ್ತಾ ಇದೆ ಇನ್ವೆಸ್ಟರ್ಸ್ಗೆ. EPR ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಸರ್ಕಾರ ಹಲವು ನೀತಿ ನಿಯಮಗಳನ್ನ ರೂಪಿಸಿದೆ, ಇವುಗಳನ್ನ ಬಳಕೆ ಮಾಡುವಂತ ಕಂಪನಿಗಳಿಗೆ. ಬಟ್ ಆಸ್ ಎ ಇನ್ವೆಸ್ಟರ್ಸ್ ನಾವು ಸಾಕಷ್ಟು ವಿಷಯವನ್ನ ತಿಳ್ಕೊಂಡೆ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಮೊದಲಿಗೆ ಇದ್ರ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ, ನಂತರ ಸ್ಟಾಕ್ ಗಳಿಗೆ ಹೋಗೋಣ. ಯಾಕೆ ಈ ಥೀಮ್ ರಿಯಲ್ ಅನಿಸ್ತಿದೆ? ರೆಗ್ಯುಲೇಷನ್ ಇಸ್ ಫೋರ್ಸಿಂಗ್ ಡಿಮಾಂಡ್. ಸರ್ಕಾರ ತಂದಂತ ಬದಲಾವಣೆಗಳು ಡಿಮಾಂಡ್ ನ ಜಾಸ್ತಿ ಮಾಡ್ತಾ ಇದೆ. 2022-23ರಲ್ಲಿ 3 ಮಿಲಿಯನ್ ಟನ್ಸ್ EPR ಅಬ್ಲಿಗೇಷನ್ ರಿಜಿಸ್ಟರ್ ಆಗಿದೆ. ಹಾಗೆ 2.5 ಮಿಲಿಯನ್ ಟನ್ಸ್ ಆಫ್ EPR ಸರ್ಟಿಫಿಕೇಟ್ ಜನರೇಟ್ ಆಗಿದೆ ರಿಜಿಸ್ಟರ್ಡ್ ಪ್ರೊಸೆಸರ್ಸ್ಗೆ. ಯಾವ ರೀತಿ ಬಳಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಬ್ರಾಂಡ್ ಪ್ರೆಷರ್ ರೈಸಿಂಗ್. ವೆಲ್ ನೋನ್ FMCG ಅಂಡ್ ಬೇವರೇಜ್ ಬ್ರಾಂಡ್ಸ್ ಏನಿದಾವೆ ಅವರುಗಳಿಗೆ ಕಂಪಲ್ಸರಿ ಆಗಿದೆ ಸೋರ್ಸ್ ಕಂಪ್ಲೈಂಟ್ ರಿಸೈಕಲ್ಡ್ ರೆಸಿನ್, RPET, RPE, RPP, demonstrate traceability, edge reputation risk. This creates long duration demand for quality, compliant, traceable, recycled polymers. ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದು ರೆಪ್ಯುಟೇಷನ್ ಆಗಿದೆ, ರೀಸೈಕಲ್ಡ್ ಮಾಡಿ ಬಳಕೆ ಮಾಡುವಂತದ್ದು. ಅದಕ್ಕಾಗಿನೇ ಕಂಪನಿಗಳು ಈಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾವೆ. ಇನ್ನು ಹೇಗೆ ಈ ವ್ಯಾಲ್ಯೂ ಚೈನ್ ಹಣವನ್ನ ಮಾಡುತ್ತೆ? ಮೊದಲಿಗೆ ಕಲೆಕ್ಷನ್ ಅಂಡ್ ಅಗ್ರಿಗೇಷನ್, ಎಷ್ಟರ ಮಟ್ಟಿಗೆ ಕಂಪನಿ ಕಲೆಕ್ಟ್ ಮಾಡುತ್ತೆ ವೇಸ್ಟ್ ಅನ್ನ, ಜೊತೆಗೆ ಲಾಜಿಸ್ಟಿಕ್ಸ್ ಎಫಿಷಿಯನ್ಸಿ ಹೇಗಿದೆ ಕಂಪನಿದು, ಇದೆಲ್ಲವೂ ಕೂಡ ಬಹಳ ಮ್ಯಾಟರ್ ಆಗುತ್ತೆ ಕಲೆಕ್ಷನ್ ಅಲ್ಲಿ. ಇನ್ನು ಮೆಕ್ಯಾನಿಕಲ್ ರೀಸೈಕ್ಲಿಂಗ್, ಸಾರ್ಟಿಂಗ್, ವಾಷಿಂಗ್, ಸ್ಟ್ರೆಡ್ಡಿಂಗ್, ಪೆಲೆಟೈಸಿಂಗ್, ಇದು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಕೆಮಿಕಲ್ ರೀಸೈಕ್ಲಿಂಗ್, ಇದು ಕ್ಯಾಪೆಕ್ಸ್ ಹೆವಿ ಆಗಿರುತ್ತೆ ಬಿಗಿನಿಂಗ್ ಅಲ್ಲಿ, ಬಟ್ ಒನ್ಸ್ ಸೆಟಪ್ ಮಾಡಿದ್ರೆ ತುಂಬಾನೇ ಅನುಕೂಲ ಆಗಿರುತ್ತೆ ಕಂಪನಿಗೆ. ಇನ್ನು EPR ಸರ್ಟಿಫಿಕೇಶನ್ಸ್, ಸೊ ಈ ಮೂಲಕ ಈ ಇಂಡಸ್ಟ್ರಿ ಹಣವನ್ನ ಗಳಿಸುತ್ತೆ. ಇನ್ನು ಯೂನಿಟ್ ಎಕನಾಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ? ಆಸ್ ಎ ಇನ್ವೆಸ್ಟರ್ಸ್ ನಾವು ನೋಡ್ಬೇಕಾಗಿರೋದು ಇದನ್ನ. ಕಂಪನಿಯ ಫೀಡ್ ಕಾಸ್ಟ್ ಎಷ್ಟಿದೆ, ಫೀಡ್ ಸ್ಟಾಕ್ ಕಾಸ್ಟ್, ಪರ್ಚೇಸ್ ಪ್ರೈಸ್ ಫಾರ್ ಇನ್ಪುಟ್ಸ್, ಎಷ್ಟಕ್ಕೆ ಫೀಡ್ ಕಾಸ್ಟ್ ಅನ್ನ ತಗೊಳ್ತಾ ಇದೆ ಕಂಪನಿ ಪರ್ ಕೆಜಿ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಕೆಜಿ ತಗೊಳ್ತಾ ಇದೆಯಾ, 20 ರೂಪಾಯಿ ಕೆಜಿ ತಗೊಳ್ತಾ ಇದೆಯಾ, ಇದನ್ನ. ನಂತರ ಪ್ರೊಸೆಸಿಂಗ್ ಕಾಸ್ಟ್, ಕಂಪನಿ ಆ ವೇಸ್ಟ್ ಅನ್ನ ತಂದು ಪ್ರೊಸೆಸ್ ಮಾಡ್ಲಿಕ್ಕೆ ಎಷ್ಟು ಆಗ್ತಾ ಇದೆ ಕಾಸ್ಟ್. ನಂತರ ಕಾಂಟ್ರಿಬ್ಯೂಷನ್ ಮಾರ್ಜಿನ್, ರಿಯಲೈಸೇಷನ್ ಮೈನಸ್ ಟೋಟಲ್ ಕಾಸ್ಟ್ ಪರ್ ಕೆಜಿ, ಅಂದ್ರೆ 1 ಕೆಜಿಯನ್ನ ತಂದು ಪ್ರೋಸೆಸ್ ಮಾಡಿದ ಮೇಲೆ ಅದಕ್ಕೆ ಎಷ್ಟು ಖರ್ಚಾಯ್ತು, ಹಾಗೆ ಅದನ್ನ ಮಾರಾಟ ಮಾಡಿದ್ಮೇಲೆ ಎಷ್ಟು ದುಡ್ಡು ಬಂತು, ಇದು ಕೂಡ ಬಹಳ ಮ್ಯಾಟರ್ ಆಗುತ್ತಲ್ವಾ, ಇದೆ ಅಲ್ವಾ ಕಂಪನಿದ ಲಾಭ. ನಂತರ ಲಾಜಿಸ್ಟಿಕ್ಸ್ ಅಂಡ್ ಕಂಪ್ಲೈನ್ಸ್, ಸರ್ಕಾರದ ನೀತಿಗಳನ್ನ ಫಾಲೋ ಮಾಡೋದು, ಮತ್ತೆ ಲಾಜಿಸ್ಟಿಕ್ಸ್, ಎಲ್ಲಿಂದ ಕಂಪನಿ ಅದನ್ನ ಕಲೆಕ್ಟ್ ಮಾಡ್ತು, ಹೇಗೆ ತಂತು, ಮತ್ತೆ ಹೇಗೆ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ತು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ನಂತರ ರಿಯಲೈಸೇಷನ್, ರೀಸೈಕಲ್ ರೆಸಿನ್ ಪ್ರೈಸ್, ರೀಸೈಕಲ್ ಆದ್ಮೇಲೆ ಎಷ್ಟು ಮಾರುತ್ತೆ, ಫೀಡ್ ಕಾಸ್ಟ್ ಮತ್ತೆ ಪ್ರೊಸೆಸಿಂಗ್ ಆದ್ಮೇಲೆ ಅಲ್ಲಿ ಒಂದು ಕಾಸ್ಟ್ ಗೊತ್ತಾಗುತ್ತೆ. ನಂತರ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತು, ಕಂಪ್ಲೈನ್ಸ್ ಅಂಡ್ ಲಾಜಿಸ್ಟಿಕ್ಸ್ ಅಲ್ಲಿ ಕಂಪ್ಲೈನ್ಸ್ ಆದ್ಮೇಲೆ ಹೇಗೆ ಅದನ್ನ ಸಪ್ಲೈ ಮಾಡ್ತು ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ತು. ನಂತರ ರಿಯಲೈಸೇಷನ್, ಇದೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಫೀಡ್ ಸ್ಟಾಕ್ ಕಾಂಟ್ರಾಕ್ಟ್ಸ್ ಚೆನ್ನಾಗಿರಬೇಕು, ಸ್ಟೇಬಲ್ ಇರಬೇಕು. ಕಂಪನಿಗಳಿಗೆ ಫೀಡ್ ಸ್ಟಾಕ್ ಅನ್ನ ಸಪ್ಲೈ ಮಾಡ್ತಾರಲ್ಲ ಸಪ್ಲೈಯರ್ಸ್, ಅಂದ್ರೆ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿ, ಅದು ಚೆನ್ನಾಗಿರ್ಬೇಕು. ಸ್ಟೆಬಿಲಿಟಿಯನ್ನ ತೋರಿಸುತ್ತೆ, ಅದು ಚೆನ್ನಾಗಿದ್ರೆ. ನಂತರ ಇಯರ್ ಈಲ್ಡ್, ತಂದು ಪ್ರೋಸೆಸ್ ಮಾಡಿದ ನಂತರ ಈಲ್ಡ್ ಚೆನ್ನಾಗಿರ್ಬೇಕು. ಜೊತೆಗೆ ಲೋಯರ್ ಕಂಟಾಮಿನೇಷನ್, ಬೆಟರ್ ಸಾರ್ಟಿಂಗ್, ಪ್ರೀಮಿಯಂ ಪ್ರಾಡಕ್ಟ್ಸ್, ಅದರಲ್ಲೂ ಫುಡ್ ಪ್ರಾಡಕ್ಟ್ಸ್ ವಿಚಾರಕ್ಕೆ ಬಂದ್ರೆ ತುಂಬಾನೇ ಪ್ರೀಮಿಯಂ ಆಗಿರ್ಬೇಕು, ಚೆನ್ನಾಗಿರ್ಬೇಕು. ಲಾಂಗ್ ಟರ್ಮ್
ಆಫ್ ಟೇಕ್ ವಿತ್ FMCG ಪ್ಯಾಕೇಜಿಂಗ್ ಪ್ಲೇಯರ್ಸ್. ಇನ್ನು ಯಾವುದು ಇಲ್ಲಿ ಕಂಪ್ರೆಸ್ ಮಾಡಬಹುದು ಅಥವಾ ನೆಗೆಟಿವ್ ಆಗಬಹುದು. ವರ್ಜಿನ್ ಪಾಲಿಮರ್ ಪ್ರೈಸ್ ಕ್ರಾಶ್. ಇನ್ ಕೇಸ್ ಒರಿಜಿನಲ್ ಅಥವಾ ಹೊಸ ಪ್ರಾಡಕ್ಟ್ಸ್ ಏನಿರುತ್ತೆ ಅಥವಾ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಏನ್ ಬರುತ್ತೆ ಪ್ಲಾಸ್ಟಿಕ್, ಅದರ ಕಾಸ್ಟ್ ಏನಾದ್ರು ಕ್ರಾಶ್ ಆದ್ರೆ ಬಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ರೀಸೈಕಲ್ಡ್ ಯಾಕೆ ಬಳಸಬೇಕು? ಕಡಿಮೆ ರೇಟ್ಗೆ ಒರಿಜಿನಲ್ ಸಿಗ್ತಾ ಇದೆ, ಹೊಸದೇ ಸಿಗ್ತಿದೆ ಅಂದ್ರೆ ಅದೊಂದನ್ನ ನಾವು ವಾಚ್ ಮಾಡ್ಬೇಕಾಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಸ್ಪೈಕ್ಸ್. ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಚೆನ್ನಾಗಿದೆಯಾ, ಇದನ್ನ ವಾಚ್ ಮಾಡಬೇಕಾಗುತ್ತೆ ನಾವು. ನಿಮ್ಗೆ ಸ್ಕ್ರೀನ್ ಅಲ್ಲೂ ಕೂಡ ಇದು ಸಿಗುತ್ತೆ. ಪಾಲಿಸಿ ಅನ್ಸರ್ಟನಿಟಿ ಆರ್ ಎನ್ಫೋರ್ಸ್ಮೆಂಟ್ ಗ್ಯಾಪ್ಸ್. ಸರ್ಕಾರ ನೀತಿಗಳನ್ನ ಬದಲು ಮಾಡಿದ್ರೆ ಅದನ್ನ ಜಾರಿಗೆ ತರಕ್ಕೆ ಪ್ರಯತ್ನ ಮಾಡೋದು. ನಂತರ ಕ್ಯಾಪೆಕ್ಸ್ ಓವರ್ ರನ್ಸ್. ಅಡ್ವಾನ್ಸ್ಡ್ ರೀಸೈಕ್ಲಿಂಗ್ ಮಾಡ್ಬೇಕಂದ್ರೆ ಹೆವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನು ನಾವು ಕ್ಲೋಸ್ಲಿ ವಾಚ್ ಮಾಡಬೇಕು ಆಸ್ ಎ ಇನ್ವೆಸ್ಟರ್ಸ್ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ಇನ್ನು ಕೀ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಇನ್ವೆಸ್ಟರ್ಸ್ ಮಸ್ಟ್ ಟ್ರ್ಯಾಕ್ ಅಂತ ನೋಡೋದಾದ್ರೆ ಮೊದಲಿಗೆ ಕೋರ್ ಪ್ರಾಫಿಟಬಿಲಿಟಿ ಅಂಡ್ ಎಫಿಷಿಯನ್ಸಿ. ಕಂಪನಿ ಎಷ್ಟು ಅರ್ನ್ ಮಾಡ್ತಾ ಇದೆ, ಎಬಿಡಾ ಪರ್ ಟನ್. ಕಂಪನಿ ಎಷ್ಟು ಟನ್ ಅನ್ನ ಕಲೆಕ್ಟ್ ಮಾಡಿ ಪ್ರೊಸೆಸ್ ಮಾಡಿದೆ, ಎಷ್ಟು ರೆವಿನ್ಯೂ ಗಳಿಸಿದೆ, ನಂತರ ಎಕ್ಸ್ಪೆನ್ಸಸ್, ನಂತರ ಎಬಿಡಾ ಎಷ್ಟು ಬಂದಿದೆ. ಇದು ಚೆನ್ನಾಗಿದ್ದಷ್ಟು ಜಾಸ್ತಿ ಇದ್ದಷ್ಟು ಒಳ್ಳೇದಲ್ವಾ? ಎಬಿಡಾ ಪರ್ ಕೆಜಿ ನೋಡ್ಬೇಕಾಗುತ್ತೆ. ಇದನ್ನು ನಾವು ಆನ್ಯುವಲ್ ರಿಪೋರ್ಟ್ ಅಥವಾ ಕಾನ್ಕಾಲ್ಗಳನ್ನ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ನಮ್ಗೆಲ್ಲೂ ರೆಡಿಮೇಡ್ ಸಿಗೋದಿಲ್ಲ. ಇದನ್ನ ಆನ್ಯುವಲ್ ರಿಪೋರ್ಟ್ ಅಲ್ಲೇ ನಾವು ನೋಡ್ಬೇಕಾಗುತ್ತೆ ಅಥವಾ ವಾಚ್ ಮಾಡ್ಬೇಕಾಗುತ್ತೆ. ಇನ್ನು ROC, ROIC, ಕ್ಯಾಪೆಕ್ಸ್ ಎಷ್ಟಿದೆ, ಗ್ರೋತ್ ಚೆನ್ನಾಗಿದೆಯಾ, ಕಡಿಮೆ ಇದೆಯಾ, ಇದನ್ನ ನಾವು ವಾಚ್ ಮಾಡ್ಬೇಕಾಗತ್ತೆ. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ದ ಹಿಡನ್ ಕಿಲ್ಲರ್ ಅಂತಾರೆ. ಯಾಕಂದ್ರೆ ಇನ್ವೆಂಟ್ರಿ ಡೇಸ್ ಜಾಸ್ತಿ ಆದ್ರೆ ಕಂಪನಿಗೆ ಇಮಿಡಿಯೇಟ್ಲಿ ಕ್ಯಾಶ್ ಬರ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಇನ್ವೆಂಟ್ರಿ ಡೇಸ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ. ಇನ್ನು ರಿಸೀವಬಲ್ ಡೇಸ್, ಇದು ಕೂಡ ಜಾಸ್ತಿ ಇರಬಾರ್ದು, ಕಡಿಮೆ ಇದ್ದಷ್ಟು ಒಳ್ಳೇದು. ಬೇಗ ಹಣ ಬರ್ತಿದೆ ಕಂಪನಿಗೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಕ್ಯಾಶ್ ಫ್ಲೋ, ಎಬಿಡಾ ಚೆನ್ನಾಗಿದೆ, ಗ್ರೋ ಆಗ್ತಾ ಇದೆ, ಕ್ಯಾಶ್ ಫ್ಲೋ ಇಲ್ಲ ಅಂದ್ರೆ ಅದು ಕೂಡ ಒಂದು ರೆಡ್ ಸಿಗ್ನಲ್ ಆಗುತ್ತೆ. ಅದು ಎರಡೂ ಚೆನ್ನಾಗಿರ್ಬೇಕು, ಅದನ್ನ ನಾವು ನೋಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ ಸರ್ವೈವಲ್. ಸಾಲ ಕಡಿಮೆ ಇದ್ದಷ್ಟು ಒಳ್ಳೇದು ಅಥವಾ ಸಾಲ ಇಲ್ಲ ಅಂದ್ರೆ ಇನ್ನೂ ಒಳ್ಳೇದು. ನೆಟ್ ಡೆಟ್ ಟು ಎಬಿಡಾ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಬಿಸ್ನೆಸ್ ಕ್ವಾಲಿಟಿ ಅಂಡ್ ಮೋಟ್ ನೋಡೋದಾದ್ರೆ ಕಂಪನಿಯ ಕೆಪಾಸಿಟಿ ಎಷ್ಟಿದೆ ಪ್ಲಸ್ ಯುಟಿಲೈಸೇಷನ್ ಎಷ್ಟಾಗ್ತಿದೆ. ಮೆಜಾರಿಟಿ ಯುಟಿಲೈಸ್ ಆಗ್ತಿದ್ಯಾ ಅಥವಾ 50% ಯುಟಿಲೈಸ್ ಆಗ್ತಿದ್ಯಾ? ಕೆಪಾಸಿಟಿ ಇದೆ ಬಟ್ ಯುಟಿಲೈಸೇಷನ್ ಇಲ್ಲ ಅಂದ್ರೆ ಅದು ಕೂಡ ರೆಡ್ ಸಿಗ್ನಲ್. ಅಗೇನ್ ಅಟ್ಲೀಸ್ಟ್ 70 to 80% ಮೇಲೆ ಯುಟಿಲೈಸೇಷನ್ ಇರಬೇಕು. 90% ಇದ್ರೂ ಒಳ್ಳೇದು. ಕೆಪಾಸಿಟಿ ಯುಟಿಲೈಸೇಷನ್ ಬಹಳ ಮ್ಯಾಟರ್ ಆಗುತ್ತೆ. ಜೊತೆಗೆ ಕಸ್ಟಮರ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಬೇಕು. ಅಂದ್ರೆ ಕಂಪನಿಯ ಟೋಟಲ್ ರೆವಿನ್ಯೂ ಎಷ್ಟು ಬರ್ತಾ ಇದೆ, ಅದು ಎಷ್ಟು ಜನ ಕಸ್ಟಮರ್ಸ್ ಇಂದ ಬರ್ತಾ ಇದೆ. ಕೆಲವು ಸಲ ಏನಾಗುತ್ತೆ 40, 50, 60% ಒಬ್ರು ಇಬ್ರು ಕಸ್ಟಮರ್ಸ್ ಇಂದ ಬರ್ತಾ ಇರುತ್ತೆ. ಅದು ಒಂದ್ ಸ್ವಲ್ಪ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಇನ್ ಕೇಸ್ ಆ ಕಸ್ಟಮರ್ ಇನ್ನೊಂದ್ ಕಡೆ ಗಮನ ಹರಿಸಕ್ ಶುರು ಮಾಡಿದ್ರು, ನಮಗೆ ಆರ್ಡರ್ ಕೊಡದೇ ಇದ್ರೆ ಏನಾಗುತ್ತೆ ಹೇಳಿ, ಮೆಜಾರಿಟಿ ರೆವಿನ್ಯೂ ಕೊಡ್ತಾ ಬೀಳುತ್ತೆ. ಅದನ್ನು ನಾವು ನೋಡ್ಬೇಕಾಗತ್ತೆ. ಇನ್ನು ಕ್ವಿಕ್ ಆಗಿ ರೆಡ್ ಫ್ಲಾಗ್ಸ್ ಚೆಕ್ ಲಿಸ್ಟ್ ನೋಡೋದಾದ್ರೆ ಎಬಿಡಾ ರೈಸ್ ಆಗ್ತಿದೆ, ಆಪರೇಟಿಂಗ್ ಕ್ಯಾಶ್ ಫ್ಲೋ ನೆಗೆಟಿವ್ ಇದೆ ಅಂದ್ರೆ ಅವಾಯ್ಡ್ ಮಾಡ್ಬೇಕಂತದನ್ನ. ಪ್ರಾಫಿಟಬಿಲಿಟಿ ವಿತೌಟ್ ಕ್ಯಾಶ್ ಜನರೇಷನ್ ಸಿಗ್ನಲ್ಸ್ ಅಕೌಂಟಿಂಗ್ ಮ್ಯಾನಿಪ್ಯುಲೇಷನ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಇಶ್ಯೂಸ್. ಎಬಿಡಾ ಚೆನ್ನಾಗಿ ಅಪ್ ಆಗ್ತಿದೆ ಅಂದ್ರೆ ಕ್ಯಾಶ್ ಫ್ಲೋ ಇಲ್ಲ ಅಂದ್ರೆ ಏನೋ ಸಮಸ್ಯೆ ಆಗ್ತಿದೆ ಕಂಪನಿಯ ಒಳಗಡೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಅಂತವನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ರಿಸೀವಬಲ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಸೇಲ್ಸ್ ಗಿಂತ ಜಾಸ್ತಿ ಅಂದ್ರೆ ಕಂಪನಿ ಸಪ್ಲೈ ಮಾಡ್ತಾ ಇದೆ ಬಟ್ ಹಣ ವಾಪಸ್ ಬರ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಸೇಲ್ಸ್ ಗಿಂತ ಜೋರಾಗಿ ರಿಸೀವಬಲ್ಸ್ ಬೆಳೀತಿದೆ ಅಂದ್ರೆ ಅದು ರೆಡ್ ಫ್ಲಾಗ್. ಅಂತವನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇನ್ನು ಕ್ಯಾಪೆಕ್ಸ್ ಇನ್ಕ್ರೀಸಿಂಗ್ ಬಟ್ ROC ಫಾಲಿಂಗ್, ಇದು ಕೂಡ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಕಂಪನಿ ಕ್ಯಾಪಿಟಲ್ ಅಪ್ಲೈಮೆಂಟ್ ಮಾಡ್ತಾ ಇದೆ ಬಟ್ ಅದರ ಎಕ್ಸಿಕ್ಯೂಷನ್ ಸರಿಯಾಗಿ ಆಗ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಅವಂತವನ್ನು ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇನ್ನು ನರೇಟಿವ್ ಸೃಷ್ಟಿ ಮಾಡುವಂತವು, ನಾವು ರಿಸೈಕ್ಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾವುದೇ ಡಿಸ್ಕ್ಲೋಸರ್ ಇರೋದಿಲ್ಲ. ಕೆಪಾಸಿಟಿ ಆಗ್ಲಿ, ಯುಟಿಲೈಸೇಷನ್ ಆಗ್ಲಿ, ಯೂನಿಟ್ ಎಕನಾಮಿಕ್ಸ್ ಆಗ್ಲಿ ಯಾವುದು ಹೇಳ್ತಾ ಇಲ್ಲ. ಬಟ್ ನಾವು ರಿಸೈಕಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಹೇಳ್ತಿದ್ದಾರೆ ಅಂದ್ರೆ ಇವರು ಕತೆ ಕಟ್ತಿದ್ದಾರೆ ಅಂತ ಅರ್ಥ ಕಂಪನಿಯ ಮ್ಯಾನೇಜ್ಮೆಂಟ್. ಅಂತಹ ಕಂಪನಿಗಳನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಮಸ್ಟ್ ವಾಚ್ ಇಂಡಿಯನ್ ಲಿಸ್ಟೆಡ್ ಸ್ಟಾಕ್ಸ್ ಗಳಿಗೆ ಬಂದ್ರೆ ಪ್ಯೂರ್ ರೀಸೈಕ್ಲಿಂಗ್ ಪ್ಲೇಯರ್ಸ್ ಅಂತ ನೋಡೋದಾದ್ರೆ ಗಣೇಶ ಎಕೋಸ್ಪಿಯರ್, ಬಾಟಲ್ ರೀಸೈಕ್ಲಿಂಗ್ ಎಸ್ಪೆಷಲಿ ಪೆಟ್ ಬಾಟಲ್ ರೀಸೈಕ್ಲಿಂಗ್, RPET ಫೈಬರ್, ಯಾರ್ನ್ ಫೋಕಸ್ ಮಾಡುವಂತ ಕಂಪನಿ. ಸೆಗ್ಮೆಂಟ್ ಮಿಕ್ಸ್ ಹಾಗೂ ಕೆಪಾಸಿಟಿ ಯುಟಿಲೈಸೇಷನ್ ಟ್ರೆಂಡ್ಸ್ ಅನ್ನ ನಾವು ಇಲ್ಲಿ ವಾಚ್ ಮಾಡಬೇಕಾಗುತ್ತೆ. ಗಣೇಶ ಎಕೋಸ್ಪಿಯರ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಗ್ರಾವಿಟಾ ಇಂಡಿಯಾ, ಇದು ಡೈವರ್ಸಿಫೈಡ್ ರೀಸೈಕ್ಲರ್, ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ರೀಸೈಕ್ಲಿಂಗ್ ಅನ್ನ ಹೊಂದಿರುವಂತದ್ದು. ಈ ಕಂಪನಿ ಕೂಡ ಕೆಲಸ ಮಾಡುತ್ತೆ. ಇನ್ನು ಟೈಮ್ ಟೆಕ್ನೋಪ್ಲಾಸ್ಟ್, ನಂತರ ಈಸ್ಟರ್ ಇಂಡಸ್ಟ್ರೀಸ್, ಈ 4 ಕಂಪನಿಗಳು ಪ್ಯೂರ್ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡ್ತವೆ. ಇದರಲ್ಲಿ ನಿಮ್ಮ ಕೆಲಸ ಏನು ಅಂತಂದ್ರೆ ಸೆಗ್ಮೆಂಟ್ ಎಕ್ಸ್ಪೋಸರ್ ಎಷ್ಟಿದೆ, ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಕೆಪಾಸಿಟಿ ಅಂಡ್ ಯುಟಿಲೈಸೇಷನ್ ಯಾವ ರೀತಿ ಇದೆ, ಯೂನಿಟ್ ಎಕನಾಮಿಕ್ಸ್, ಕ್ಯಾಶ್ ಫ್ಲೋ ಕ್ವಾಲಿಟಿ, ಇವುಗಳನ್ನ ವಾಚ್ ಮಾಡಿ. ಇವುಗಳನ್ನ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಅದ ಕಾರಣಕ್ಕೂ ರೆಕಮೆಂಡೇಶನ್ ಅಲ್ಲ ಇದು. ಇನ್ನು ನೆಕ್ಸ್ಟ್ ಪ್ಯಾಕೇಜಿಂಗ್ ಪ್ಲೇಯರ್ಸ್ ಗೆ ಬಂದ್ರೆ ಬಿಲ್ಡಿಂಗ್ ರೀಸೈಕಲ್ಡ್ ಕಂಟೆಂಟ್ ಕೇಪಬಿಲಿಟಿ, ಯುಫ್ಲೆಕ್ಸ್ ಇದೆ, ಪಾಲಿಫ್ಲೆಕ್ಸ್ ಇದೆ, ಪಾಲಿಫ್ಲೆಕ್ಸ್ ಕಾರ್ಪೊರೇಷನ್, ನಂತರ ಜಿಂದಾಲ್ ಪಾಲಿ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್, ಜಿಂದಾಲ್ ಪಾಲಿ. ಈ ಕಂಪನಿಗಳು ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುವಂತವಾಗಿದ್ದಾವೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು.
ನಂತರ ಸ್ಕೇಲ್ ಪ್ಲಸ್ ಪಾಲಿಸಿ ಪ್ಲಸ್ ಸೈಕ್ಯುಲರ್ ಪಾಲಿಮರ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ ಈಗಾಗಲೇ. ನಂತರ ದುನ್ಸೇರಿ ವೆಂಚರ್ಸ್ ಹಾಗೆ ವರುಣ್ ಬೆವರೇಜಸ್ ಕೂಡ ಇದೆ. ಅಂದ್ರೆ ಜಾಯಿಂಟ್ ವೆಂಚರ್ ಅಲ್ಲಿ ಕಂಪನಿ ರೀಸೈಕ್ಲಿಂಗ್ ಅನ್ನ ಮಾಡ್ತಾ ಇದೆ. ಇವಿಷ್ಟು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ. ಪ್ಯೂರ್ ರೀಸೈಕ್ಲಿಂಗ್ ಕಂಪನೀಸ್ ಅನ್ನು ಕೂಡ ಕವರ್ ಮಾಡಿದೀನಿ. ಹಾಗೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ರೀಸೈಕ್ಲಿಂಗ್ ಅಲ್ಲೂ ಕೂಡ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿರುವಂತಹ ಕಂಪನಿಗಳಿದ್ದಾವೆ ಈ 3 ಕಂಪನಿಗಳು. ಹಾಗೆ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು ಕೂಡ ಇದ್ದಾವೆ. ಇವುಗಳನ್ನ ವಾಚ್ ಲಿಸ್ಟ್ ಕಾರ್ಡ್ ಮಾಡ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ. ನಾನು ಈಗಾಗಲೇ ಹೇಳಿದ್ದೀನಿ ಏನೆಲ್ಲ ಚೆಕ್ ಮಾಡಬೇಕು ಅಂತ. ಅದನ್ನ ಚೆಕ್ ಮಾಡಿ ಎಲ್ಲಿ ಎಸ್ಪೆಷಲಿ ಕಂಪನಿಯ ಫೈನಾನ್ಷಿಯಲ್ ಚೆನ್ನಾಗಿದೆಯೋ, ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕೊಡ್ತಾ ಇತ್ತು ಅದನ್ನ ಅಚೀವ್ ಮಾಡಿದ್ಯೋ ಅಂತಹ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಲಾಭವನ್ನು ಗಳಿಸುವಂತಹ ಅವಕಾಶಗಳು ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ನಿಮ್ಮ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ನಿರ್ಧಾರವನ್ನು ಮಾಡಿ. ಜೊತೆಗೆ ಈ ರೀತಿಯ ಸಣ್ಣ ಕಂಪನಿಗಳಲ್ಲಿ ಏನಾದರೂ ಹೂಡಿಕೆ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಕ್ಯಾಪಿಟಲ್ ನ ಜಸ್ಟ್ 5% ನಾವು ಇಂತಹ ಕಡೆ ಹೂಡಿಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಕಂಪನಿಗಳಿದ್ದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ನಾವು ದೊಡ್ಡ ಕಂಪನಿಗಳು, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್, ವರುಣ್ ಬೆವರೇಜಸ್ ಅಥವಾ ಬೇರೆ ಇನ್ನು ದೊಡ್ಡ ಕಂಪನಿಗಳು ಯಾವ್ದಾದ್ರು ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಅಂದ್ರೆ ಅಪ್ ಟು 10% ವರೆಗೂ ಕೂಡ ಹೋದ್ರೆ ಓಕೆ ನಡೆಯುತ್ತೆ. ಆದ್ರೆ ಸಣ್ಣ ಕಂಪನಿಗಳು ಇಲ್ಲಿದಾವಲ್ಲ, ಗಣೇಶ ಎಕೋಸ್ಪಿಯರ್, ಗ್ರಾವಿಟಾ, ಟೈಮ್ ಟೆಕ್ನೋ, ಈಸ್ಟರ್ ಇಂಡಸ್ಟ್ರೀಸ್, ಇಂಥವುಗಳಲ್ಲಿ ಮಾಡುವಾಗ ನಮ್ಮ ಕ್ಯಾಪಿಟಲ್ ನ 5% ಅಥವಾ ಅದಕ್ಕಿಂತ ಕೆಳಗಡೆ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಅಲೋಕೇಶನ್ ಅನ್ನ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ರಿಸ್ಕಿ ಸೆಗ್ಮೆಂಟ್ ಆಗಿರುತ್ತೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು. ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ಕೂಡ ಇನ್ವೆಸ್ಟ್ಮೆಂಟ್ ನ ಒಂದು ದೊಡ್ಡ ಭಾಗ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕ್ಯಾಪಿಟಲ್ ಸೇವ್ ಆದ್ರೆ ತಾನೇ ನಾವು ಸರ್ವೈವ್ ಆಗೋದು ಮಾರ್ಕೆಟ್ ಅಲ್ಲಿ. ಹಾಗಾಗಿ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ಕೂಡ ನಮ್ಮ ಸಕ್ಸಸ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಆ ಕಡೆ ಕೂಡ ಗಮನ ಹರಿಸಬೇಕು ಅಲೋಕೇಶನ್ ಮಾಡುವಾಗ. ಸರಿ ಹೇಳಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.